ನಾನು ಫುಲ್ ರೆಡಿ ಆದೆ. ಈಗ ನಾನು ಅಲ್ಲಿ ಸ್ವಲ್ಪ ಗದ್ದೆ ಹತ್ರ ಅಪ್ಪ ಬಿಡಲಿಕ್ಕೆ ಬರ್ತಾರೆ, ಅಲ್ಲಿಂದ ನಾವು ಇಲ್ಲದೆ ನಾವು ರೋಡಲ್ಲಿ ಹೋಗೋದ್ರಲ್ಲಿ ತುಂಬ ದೂರ ಆಗ್ತದೆ. ಸೊ ಇಲ್ಲೊಂದು ಗದ್ದೆ ದಾಟಿ ಹೋದರೆ ಅಲ್ಲೊಂದು ರೋಡ್ ಉಂಟು, ಅದು ರೋಡಲ್ಲಿ ನಾವು ಹೋದರೆ ಸೂರ್ಯನ ಎತ್ತುತ್ತೇವೆ. ಕೋಟೆ ದಾರಿಯಲ್ಲಿ ಹೋಗ್ತಿದ್ದೇವೆ. ಹಾಂ, ನಿನ್ನೆ ಈ ರೂಟ್ ಹತ್ರ ಬಂದಿದ್ವಿ ರೋಡ್ ನೋಡಲಿಕ್ಕೆ. ಆಗ ಚಪ್ಪಲ್ ಹಾಕಿದ್ದಲ್ಲ, ಸೊ ಗೊತ್ತಾಗ್ತಿಲ್ಲ. ಈಗ ಇಲ್ಲಿ ಮಣ್ಣಿನ ರೋಡ್ಗಿಂತ ಕಲ್ಲು ಜಾಸ್ತಿ, ಸೊ ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ನೋಡಿ, ಇದೇ ನಂದಿನಿ ನದಿ, ಚಂದ ಕಾಣ್ತದಲ್ಲ ಅಲ್ಲಿ ನೋಡಿ ನೀರು ಹರಿಯುವುದು. ನಂದಿನಿ ನದಿ ಹತ್ರ ಬಂದ್ವಿ. ಇನ್ನು ಕೂಡ ಸಾಧಾರಣ ಹೋಗ್ಲಿಕ್ಕೆ ಉಂಟಾಯ್ತಾ. ನಾನು ನಿಮ್ಮ ಪೋಸ್ಟಗಲ್ ಶಿಲ್ಪ ಫ್ರಮ್ ಬ್ಯಾಂಗ್ಳೂರ್. ಬೇಗ ಎದ್ದಿದ್ದೇನೆ. ಎಷ್ಟು ಗಂಟೆ ಆಯಿತು ಅಂದರೆ 4 ಗಂಟೆಗೆ ಎದ್ದಿದ್ದೇನೆ. ಇವತ್ತಂದರೆ ತುಂಬ ಸ್ಪೆಷಲ್ ದಿನ ಅಂತ, ಸ್ಪೆಷಲ್ ದಿನವೇ, ನನಗೆ ಸ್ಪೆಷಲ್ ದಿನವೇ. ಸೊ 4 ಗಂಟೆಗೆ ಇದ್ದು ಇನ್ನು ಸ್ನಾನ ಎಲ್ಲ ಮಾಡಬೇಕು. ಸ್ನಾನ ಎಲ್ಲ ಮಾಡಿ ಇಲ್ಲಿ ಊಟ ನೋಡಿ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮತ್ತು ನಮಗೊಂದು ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು, ನನಗೆ ಮತ್ತು ನನ್ನ ಫ್ರೆಂಡಿಗೆ. ತುಂಬ ದಿನದೊಂದು ಇಚ್ಛೆ ಇತ್ತು ಅಲ್ಲಿಗೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟು ಬೇಗ ಎದ್ದದ್ದು. ನಾರ್ಮಲಾಗಿ 4 ಗಂಟೆಗೆಲ್ಲ ನಾನು ಹೇಳೋದಿಲ್ಲ, ಇವತ್ತು ಎಲ್ಲರ ಮೇಲೆ ಇಟ್ಟು ಎದ್ದಿದ್ದೀನಿ. ಸೊ ನಾನು ಈಗ ಫ್ರೆಶಪ್ ಆಗೆಲ್ಲ ಬಂದದ್ದು. ಈಗ ಎಷ್ಟಾಯ್ತು, 4:15 ಆಯ್ತಲ್ಲ. 5 ಗಂಟೆಗೆ ಅಪ್ಪ ಅಮ್ಮ ಎಲ್ಲ ಹೇಳ್ತಾರೆ. ಸೊ ನಾನೀಗ ಅವರಿಗೆ ಅಪ್ಪ ಅಮ್ಮ ನನಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಕಿಚನಲ್ಲಿ ಹೋಗಿ ಮಾಡ್ತಿದ್ದೇನೆ. ಆ ಕಡೆ ಹೋಗಲಿಲ್ಲ, ಅವರೆಲ್ಲ ಮಲಗಿದ್ದಾರಲ್ಲ. ನಾನು ಲೈಟ್ ಆಫ್ ಮಾಡೋದು ಅವರಿಗೆ ಇರಿಟೇಟ್ ಆಗ್ತದೆ. ಸೊ ಅದಕ್ಕೆ ಅವರಿಗೆಲ್ಲ ಉಪದ್ರ ಬೇಡ ಅಂತ ನಾನು ಇಲ್ಲಿ ಕಿಚನ್ಗೆ ಬಂದೆ. ಇನ್ನು ಬಾಟ್ಲೆಲ್ಲ ನೀರು ತಗೊಂಡು ಹೋಗಬೇಕು, ಬ್ಯಾಗಲ್ಲಿ ತಗೊಂಡು ಹೋಗಬೇಕು. ಕುಡಿಲಿಕ್ಕೆ ನೀರು ಬೇಕಲ್ಲ, ಹಾಗೆ. ಮತ್ತೆ 5:15ಗೆ ಹೊರಡುದು. 5:15ಗೆ ಸ್ವಲ್ಪ ಅಪ್ಪ ಅಲ್ಲಿ ನಾನು ಸ್ವಲ್ಪ ಗದ್ದೆ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ. ಮತ್ತೆ ಬರುವಾಗಿಲ್ಲ, ಸ್ವಲ್ಪ ಅಲ್ಲಿ ತನಕ ಅವ್ರು ಬೇಕು, ಕತ್ಲೆ ಉಂಟಲ್ಲ. ಸೊ ಹಾಗೆ ನಾನು ಫೈನಲ್ ರೆಡಿ ಆದೆ. ಈಗ ನನ್ನ ಅಪ್ಪ ಅಲ್ಲಿ ಸ್ವಲ್ಪ ಗದ್ದೆ ಹತ್ರ ಬಿಡ್ತಾರೆ. ನಾನು ಮತ್ತು ನನ್ನ ಫ್ರೆಂಡಿಗೆ ಕಟೀಲಿಗೆ ಹೋಗ್ತಿದ್ದೀವಿ. ಹೇಗೆ ಅಂದರೆ ನಡ್ಕೊಂಡು ಹೋಗ್ತೀವಿ. ನಮ್ಮ ಮನೆಯಿಂದ ಕಟೀಲಿಗೆ ನಡ್ಕೊಂಡು ಹೋಗ್ತಿದ್ದೇವೆ. ಫಸ್ಟ್ ಟೈಮ್ ಹೋಗೋದು. ತುಂಬ ವರ್ಷದಿಂದ ಇಚ್ಛೆ ಇತ್ತು ಹೋಗಲಿಕ್ಕೆ. ಫೈನಲ್ ಇವತ್ತು ದಿವಸ ಬಂತು, ಹೋಗ್ತಿದ್ದೇವೆ. ಹಾಗೆ ಈಗ ಫ್ರೆಂಡ್ ಕಾಲ್ ಮಾಡಿದ್ದು, ಅವರು ರೆಡಿ ಅಂತೆ. 5:45ಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೋಗ್ತೇವೆ. ಈಗ 5:15 ಆಯಿತು. ಬನ್ನಿ ಹೋಗುವ. ನಿಮಗೆ ಹೋಗ್ತಾ ಅಪ್ಡೇಟ್ ಹೇಳ್ತೇನೆ. ಹಾಯ್ ಬಲ್ಲೆ. ಇವಾಗ ನಾವು ನಮ್ಮ ಮಧ್ಯದಲ್ಲೇ ಇದ್ದೇವೆ. ನಮ್ಮದು ಸ್ಕೂಲ್ ನೋಡಿ, ಸ್ಕೂಲ್ ದಾಟಿ ಮಧ್ಯದಲ್ಲೇ ಇದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸೂರಿಂಜೆಗೆ ಹೋಗ್ತೇವೆ. ಅಲ್ಲಿಂದ ನೋಡು, ಹಾಂ, ಕೋಟೆ ಅಲ್ಲಿಂದ ಸ್ವಲ್ಪ ಒಂದು ಒಳಗೆ ರೋಡ್ ಉಂಟು. ಆ ರೋಡಲ್ಲಿ ಹೋಗ್ತಿದ್ದೇವೆ. ಬರಿಗಾಲಲ್ಲಿ ಹೋಗ್ತಿದ್ದೇವಲ್ಲ, ಅಭ್ಯಾಸ ಇಲ್ಲಲ್ಲ. ಸೊ ಸ್ವಲ್ಪ ಕಾಲು ನೋಯ್ತಾ ಉಂಟು. ಅಷ್ಟೇನಿಲ್ಲ, ಇದು ಸಿಮೆಂಟ್ಸ್ ದಾರಿ, ಅಷ್ಟು ಗೊತ್ತಾಗಲ್ಲ. ಹಾಗಾದರೆ ಅಲ್ಲಿ ಮುಳ್ಳಿನ ದಾರಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಮುಳ್ಳೆಲ್ಲ ಚುಚ್ಚಿತ್ತು. ಯಾರಿಲ್ಲ, ಸ್ವಲ್ಪ ಲೇಟ್ ಆಯಿತು ನಾವು ಅಂದ್ಕೊಂಡದ್ದು ಆ ಟೈಮಿಗಿಂತ. 5 ಗಂಟೆ ಅಲ್ಲ, 5:15ಗೆ ಹೋಗಬೇಕು ಅಂತ ಇದ್ದದ್ದು. ಆದರೆ 5:50 ಆಯಿತು. ನನ್ನಿಂದಲೇ ಸ್ವಲ್ಪ ಲೇಟ್ ಆಯಿತು. ಅದು ಅಪ್ಪ ಸ್ವಲ್ಪ ಅಲ್ಲಿ ತನಕ ಬಿಡಬೇಕು ಅಂತ ಹೇಳಿದ್ದಲ್ಲ, ಹಾಗೆ. ನೋಡಿ, ಅದು ಕುಲ್ಲಂಗಾಲಿದ್ದು ದೇವಸ್ಥಾನ. ಕುಲ್ಲಂಗಾಲಿಗೆ ಈಗ ಇಲ್ಲಿಂದ ಹಾಗೆ ದಾರಿ ಉಂಟು, ಅಲ್ಲಿಂದ ಹೋಗೋದು ನಾವು. ಇಲ್ಲದೆ ನಾವು ರೋಡಲ್ಲಿ ಹೋಗೋದ್ರಲ್ಲಿ ತುಂಬ ದೂರ ಆಗ್ತದೆ. ಸೊ ಇಲ್ಲೊಂದು ಗದ್ದೆ ದಾಟಿ ಹೋದರೆ ಅಲ್ಲೊಂದು ರೋಡ್ ಉಂಟು, ಅದು ರೋಡಲ್ಲಿ ನಾವು ಹೋದರೆ ಸೂರ್ಯನ ಎತ್ತುತ್ತೇವೆ. ಮತ್ತೆ ರೋಡಲ್ಲೇ ಹೋಗೋದು. ಮುಟ್ಟುಪಾಡು ಪೋಬೇನತೆ ಕೋಟೆ ದಾರಿಯಲ್ಲಿ ಹೋಗ್ತಿದ್ದೇವೆ. ಹಾಂ, ನಿನ್ನೆ ಈ ರೂಟ್ ಹತ್ರ ಬಂದಿದ್ವಿ ರೋಡ್ ನೋಡಲಿಕ್ಕೆ. ಆಗ ಚಪ್ಪಲ್ ಹಾಕಿದ್ದಲ್ಲ, ಸೊ ಗೊತ್ತಾಗ್ತಿಲ್ಲ. ಈಗ ಇಲ್ಲಿ ಮಣ್ಣಿನ ರೋಡ್ಗಿಂತ ಕಲ್ಲು ಜಾಸ್ತಿ, ಸೊ ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಸಿಮೆಂಟ್ ಇದ್ದ ರೋಡ್ ಸ್ಟಾರ್ಟ್ ಆಗ್ತದೆ ನೋಡಿ. ಇಲ್ಲಿ ಈ ಥರ ಯಾವಾಗಲೂ ಒಂದು ಮೆಟ್ಟ ಹಾಕಿ ನಡೆಯುವಾಗ ಈ ಥರವೇ ಆಗೋದು. ಈಗ ಒಳಗಿನ ರೋಡಿಂದ ಮೇನ್ ರೋಡಿಗೆ ಬಂದು ಸೇರಿದ್ವಿ. ಅಲ್ಲೊಂದು ದ್ವಾರ ಉಂಟಲ್ಲ, ಪೊನ್ನಗಿರಿ ಮಹಾಲಿಂಗೇಶ್ವರ ದೇವಸ್ಥಾನ. ಆ ದ್ವಾರದಿಂದ ಹೊರಗೆ ನಾವು ಬಂದದ್ದು. ಇನ್ನು ನಮಗೆ ಮೇನ್ ರೋಡಲ್ಲಿ ಹೋಗಲಿಕ್ಕೆ. ಸೊ ಇವಾಗ ಇಲ್ಲಿ ಮೇನ್ ರೋಡಲ್ಲಿ ಹೋಗ್ತಿದ್ದೇವೆ. ಸ್ವಲ್ಪ ಗಾಡಿ ಹೋಗ್ತಾ ಉಂಟು.
ಕತ್ತಲೆ ದಾದ ಅನ್ಪುಂಡ್ರು ಅಪ್ಪ ಬೊಲ್ಪ ಅಣ್ಣ ನಾವು ಕತ್ತಲಿಗೆ ಹೊರಟದ್ದು. ಇವಾಗ ಬೆಳಕು ಬೇಗ ಆಗ್ತದಂತ ಗೊತ್ತಿಲ್ಲ ನನಗೆ ಆ ರೀತಿ. ಇವಾಗ ಎಲ್ಲಿ ರೀಚ್ ಆದ್ವಿ ಅಂದರೆ ನನ್ನ ಪ್ರಕಾರ ಸೂರಿಂಜಲ್ಲಿದ್ದೇವೆ. ಸೂರಿಂಜ ಅಲ್ಲೊಂದು ಹಾಲಿದು ಡಿಪ್ಪ ಉಂಟು, ಆಮೇಲೆ ಮಸೀದಿ ಉಂಟು. ಅದರ ಪ್ರಕಾರ ಸೂರಿಂಜಲ್ಲಿದ್ದೇವೆ ಈಗ. ಟ್ರಿಪ್ಪಿಗೆ ಹೋದಲ್ಲ, ನೀರು ಇಟ್ಕೊಂಡದ್ದು ಬೇಕಲ್ಲ ನೀರು ಕುಡಿಲಿಕ್ಕೆ, ಬ್ಯಾಗೆಲ್ಲ ಹಾಕೊಂಡು ನೀರು. ಇವಾಗ ಸ್ವಲ್ಪ ಕಾಲು ನೋಯ್ತಾ ಉಂಟು, ನೋವಾಗ್ತಾ ಉಂಟು. ಏನು ಕೂಡ ತುಂಬ ಹೋಗ್ಲಿಕ್ಕೆ ಉಂಟು ಇನ್ನೂ. ಶಿಬರೂರು ತಿಬರ್ ಸಿಗ್ಲಿಕ್ಕೆ ಎಷ್ಟು ಉಂಟು. ಅಲ್ಲೇ ಇರೋದು ಹಾಲಿನ ಡಿಪ್ಪ, ಇದು ಸೂರಿಂಜೆ. ಇನ್ನು ಅಲ್ಲಿಂದ ಸ್ವಲ್ಪ ಕ್ರಾಸ್ ಆದರೆ ಮಸೀದಿ, ಮತ್ತೆ ತುಂಬ ಹೋದರೆ ತಿಬರ್ ಸಿಗ್ತದೆ. ಅಲ್ಲಿಂದ ಒಳಗಿನ ರೂಟಲ್ಲಿ ಹೋಗ್ಲಿಕ್ಕೆ. ಶಿಬರೂರು ಅಲ್ಪ ಹೋದೊಂಚೂರು ಉದ್ದೋ ಪೋಯಾಡ ಶಿಬರೂರು. ಇವಾಗ ಅಲ್ಲಿ ನೋಡಿ ಈ ರೂಟಿಂದ ಒಳಗಡೆ ಬಂದ್ವಿ. ತಿಬರ್ ಇದು ಇರೋ ಪ್ಲೇಸ್ ಶಿಬರೂರಲ್ಲಿದ್ದೇವೆ. ಇನ್ನೂ ಒಳಗೆ ರೋಟ್ ಒಂದುಂಟು, ಇನ್ನೂ ಕೂಡ ತುಂಬ ಹೋಗ್ಲಿಕ್ಕೆ ಉಂಟು. ಇನ್ನೂ 1 ಗಂಟೆ ದಾರಿ ಉಂಟು. ಇವಾಗ ಹೋಗ್ತಿದ್ದೇವೆ ಈ ರೂಟಲ್ಲಿ. ಈ ರೂಟಲ್ಲಿ ಬಸ್ಸೆಲ್ಲ ಹೋಗೋದಿಲ್ಲ, ಗಾಡಿ ಬೇರೆ ಹೋಗ್ತದೆ, ಆದರೆ ಬಸ್ಸೆಲ್ಲ ಹೋಗೋದಿಲ್ಲ. ನೋಡಿ ಅಲ್ಲಿ ಶಿಬರೂರು, ಸ್ವಲ್ಪ ಹೋದ್ರೆ ಅಲ್ಲಿ ದ್ವಾರ ಉಂಟು, ಅದೇ ಶಿಬರೂರು. ಇದು ಕಟೀಲಿಗೆ ಹೋಗೋ ದಾರಿ. ಆ ದಾರಿ ಕೂಡ ಹೋಗ್ಬೋದು, ತುಂಬ ದೂರ ಉಂಟು. ಬಸ್ಸೆಲ್ಲ ಹೋಗೋದು ಆ ರೂಟಲ್ಲಿ. ಈ ರೂಟಲ್ಲಿ ಗಾಡಿಯೆಲ್ಲ ಇದ್ದವರು ಹೋಗ್ತಾರೆ. ಇವರಿಗೊಂದು ನವಿಲಿದ್ದು ಗರಿ ಸಿಕ್ಕಿದ್ದು. ನವಿಲಿದ್ದು ಗರಿ ಹೋತು ನಾವು ಕಟ್ಟು. ನೋಡಿ ಇದೇ ನಂದಿನಿ ನದಿ, ಚಂದ ಕಾಣ್ತದಲ್ಲ ಅಲ್ಲಿ ನೋಡಿ ನೀರು ಹರಿಯುವುದು. ನಂದಿನಿ ನದಿ ಹತ್ರ ಬಂದ್ವಿ. ಇನ್ನೂ ಕೂಡ ಸಾಧಾರಣ ಹೋಗ್ಲಿಕ್ಕೆ ಉಂಟಾಯ್ತಾ. ಚಂದ ಆಗ್ತದೆ, ಬೆಳಿಗ್ಗೆ ಹೋಗುದಲ್ಲ. ಕಾಲು ಸ್ವಲ್ಪ ನೋವಾದರೂ ಪರವಾಗಿಲ್ಲ. ಇನ್ನೂ ಒಂದು 3/4 ವಾಸಿ ದಾರಿ ಉಂಟು ಅಂತ. 3/4 ವಾಸಿ ಅಲ್ಲ, 3/4 ಗಂಟೆ ನಡಲಿಕ್ಕೆ ಉಂಟು ಅಂತ ನಂಗೆ ಅನಿಸ್ತಾ ಉಂಟು, ಮತ್ತೆ ಗೊತ್ತಿಲ್ಲ. ಇವಾಗ ತುಂಬ ಕಾಲು ನೋವಾಗ್ತಾ ಉಂಟು. ಅವರಲ್ಲಿ ಎದುರಲ್ಲಿ ಹೋಗ್ತಿದ್ದಾರೆ, ಇಲ್ಲಿ ಹೋಗ್ತಿದ್ದೀನಿ. ಈಗ ಸ್ವಲ್ಪ ಗಾಡಿ ತುಂಬ ಜಾಸ್ತಿ ಹೋಗ್ತಾ ಉಂಟು. ಟೈಮ್ ಎಷ್ಟಾಯಿತು ಅಂದರೆ 7:43 ಆಯಿತು ಟೈಮ್. ಒಂದು 8:08ವರೆಗೆ ಸ್ಲೋ ಹೋಗ್ತಿದ್ದೇವೆ, ತುಂಬ ಸ್ಲೋ ಹೋಗ್ತಿದ್ದೇವೆ. ಸೊ 8ವರೆಗೆ ರೀಚ್ ಆಗ್ತೇವೆ ಅಂತ ಅನಿಸ್ತದೆ, ಮತ್ತೆ ಗೊತ್ತಿಲ್ಲ. ಫುಲ್ಲು ಒಳಗಿನ ದಾರಿ ನೋಡಿ. ಇವಾಗ ಅಂತೂ ಒಂದೊಂದು ಹೆಜ್ಜೆ ಇಡುವಾಗ ಕೂಡ ಕಾಲು ನೋವಾಗ್ತಾ ಉಂಟು, ಅಷ್ಟು ಜೋರು ನೋವಾಗ್ತದೆ. ತೇಲ್ಪುನ್ ಬೇರೆ, ನಾನು ನನ್ನ ಯಾತನೆ ಹೇಳ್ತಿದ್ದೇನೆ. ಇನ್ನು ಸ್ವಲ್ಪ ಹೋದರೆ ಒಂದು ದ್ವಾರ ಸಿಗ್ತದೆ. ಅದಾದಮೇಲೆ ಅಲ್ಲಿ ಕೂಡ ಸ್ವಲ್ಪ ಹೋಗ್ಲಿಕ್ಕೆ ಉಂಟು, ಅದು ಕಟೀಲು ದ್ವಾರ ಅಂತ. ಅದಾದಮೇಲೆ ಇನ್ನೂ ಹೋಗ್ಲಿಕ್ಕೆ ಉಂಟು. ಇಲ್ಲಿ ಸ್ವಲ್ಪ ತಂಪು ಉಂಟು, ಕೋಲ್ಡ್. ಗಿಡ ಮರ ಸ್ವಲ್ಪ ಜಾಸ್ತಿ ಉಂಟಲ್ಲ, ಬಿಸಿಲಿಲ್ಲ. ಸೊ ಇದು ರೋಡ್ ಕೂಡ ತಂಪು ಉಂಟು. ಸೊ ಅಷ್ಟೊಂದು ಇದಾಗ್ತಿಲ್ಲ. ಆದರೆ ಬಿಸಿಲಿರುವಲ್ಲಿ ಮತ್ತು ಹೊಯ್ಗೆದ್ದೆಲ್ಲ ಜಾಸ್ತಿ ರೋಡಲ್ಲಿ ಇರ್ತದಲ್ಲ, ಆಗ ಸ್ವಲ್ಪ ಕಾಲು ನೋವಾಗ್ತದೆ. ನೋಡಿ ಈ ರೂಟಲ್ಲಿ ಇಲ್ಲಿ ತಂಪು ಉಂಟು. ಈ ಥರ ಇದು ದ್ವಾರ ತನಕ ಮಾತ್ರ ಇರೋದು ಹೀಗೆ ತಂಪು. ಮತ್ತೆ ಸ್ವಲ್ಪ ಬಿಸಿಲು ಪುನಃ ಬರ್ತದೆ. ಅಂದರೆ ಈ ರೂಟಲ್ಲಿ ಹೋಗುವಾಗ ಸ್ವಲ್ಪ ಕಾಲು ನೋಯ್ತಾ ಉಂಟು, ಆದರೆ ಗೊತ್ತಾಗ್ತಿಲ್ಲ. ಫೈನಲಿ ನಾವು ರೀಚ್ ಆಗ್ತೀವಿ. ಒಂದು 5 ನಿಮಿಷ ಅಲ್ಲ 3 ನಿಮಿಷ ನಡಿಬೇಕಷ್ಟೆ. ಅಲ್ಲಿಂದ ಕೆಳಗೆ ಹೋಗಿ ಆ ಕಡೆ ಹೋದರೆ ಕಟೀಲು ಟೆಂಪಲ್. ಕೈಯೆಲ್ಲ ಮುಗಿದು ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಅಲ್ಲ ನಡ್ಕೊಂಡು ಬಂದು ದೇವರ ದರ್ಶನ ಮಾಡಿದ್ದು. ಮತ್ತು ಇಲ್ಲಿ ಗಂಜಿ ಊಟ ಸಿಗ್ತದೆ, ಅದನ್ನೆಲ್ಲ ಊಟ ಮಾಡಿ ಹೋಗ್ತಿದ್ದೇವೆ. ಬಸ್ ಹತ್ತಿದ್ವಿ, ಸುರತ್ಕಲ್ಲಿದ್ದು ಬಸ್ ಸಿಕ್ಕಿತ್ತು. ಸ್ವಲ್ಪ ನಿಲ್ತದ ಅಂತ ಖಾಲಿ ಉಂಟು. ಸೈಡ್ ಸೀಟ್ ಬೇಕು ಅಂತ ಅವರು ಅಲ್ಲಿ ಎದುರು ಕೂತ್ಕೊಂಡಿದ್ದಾರೆ, ನಾನಿಲ್ಲಿ ಕೂತ್ಕೊಂಡಿದ್ದೆ. ಫುಲ್ ಸುಸ್ತಾಗಿದ್ದಲ್ಲ, ನಿದ್ದೆ ಬಂದರೆ ಮಿನಿ. ಮತ್ತು ಇಬ್ಬರು ಕೂಡ ಮಲಗಿದ್ದೆ, ಕಷ್ಟ ಸ್ಟಾಪ್ ಬರುವಾಗ. ತುಂಬ ಉರಿದ ಉಂಟು ಈಗ.
ಮನೆಗೆ ಬಂದು ರೀಚ್ ಆದೆ. ಮನೆಗೆ ಬಂದು ರೀಚ್ ಆಗುವ ಎಷ್ಟು ಹೊತ್ತಾಯಿತು ಗೊತ್ತಾಯ್ತಾ? 11:15 ಅಷ್ಟಕ್ಕೆ ಮನೆಗೆ ಬಂದು ರೀಚ್ ಆದ್ವಿ. ಇವಾಗ ಒಂದು ಬೆಳಿಗ್ಗೆ ಹೋಗೋ ಚಹಾ ಕೊಡಲಿಲ್ಲ ಆತ, ಮತ್ತು ಅಲ್ಲಿ ಹೋಟೆಲ್ಗೆ ಹೋದ್ವಿ, ಅಲ್ಲಿ ಕೂಡ ಚಹಾ ಕುಡಿರಲಿಲ್ಲ ನಾನು. ಇಲ್ಲಿ ಬಂದು ಅಮ್ಮ ಚಹಾ ಮಾಡಿ ಕೊಟ್ಟರು, ಅದು ಕುಡಿದೆ. ಇನ್ನೂ ಕಾಲು ನೋವು ತುಂಬ ಉಂಟಾಯ್ತಾ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ಲಿ ಇಷ್ಟು ನಡೆದದ್ದು. ಇದು ಮಾತ್ರ ನಾನು ಮೊದಲೇ ಹೇಳಿದಾಗೆ ನನಗೆ ತುಂಬ ತುಂಬ ಮನಸ್ಸಿತ್ತು ಹೋಗಲಿಕ್ಕೆ ಕಟೀಲಿಗೆ. ಮೆಟ್ಟು ಕೂಡ ಹಾಕಂದೆ ಬರೀಗಾಲಲ್ಲಿ ನಮ್ಮ ಮನೆಯಿಂದ ಕಟೀಲಿಗೆ ನಡ್ಕೊಂಡೇ ಹೋಗಬೇಕು ಅಂತ ತುಂಬ ಮನಸ್ಸಿತ್ತು. ಇವತ್ತದು ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಯಿತು. ಹೋಗುವಾಗ ಸ್ವಲ್ಪ ಎಂತ ಹೇಳ್ತಾರೆ, ತುಂಬ ನೋವಾಗ್ತದೆ. ಅಂದರೆ ರೋಡಲ್ಲಿ ಸಿಮೆಂಟ್ ರೋಡ್ ಆದರೂ ನಿಮಗೆ ಅದರಲ್ಲಿ ಹೀಗೆ ಹೊಯ್ಗೆದ್ದು ಮತ್ತು ಕಲ್ಲು ಎಲ್ಲ ಇರ್ತದಲ್ಲ, ಅದು ತುಂಬ ನಿಮಗೆ ಪಾದಕ್ಕೆ, ನಮಗೆ ಅಭ್ಯಾಸ ಇಲ್ಲಲ್ಲ, ಒತ್ತುತ್ತಾ ಇರ್ತದೆ, ಅದು ನಡೆಯುವಾಗ ನೋವಾಗ್ತದೆ. ಆದರೂ ಪರವಾಗಿಲ್ಲ, ದೇವರೇ ಅಂತ ದೇವರ ಹೆಸರು ಹೇಳಿಕೊಂಡು ಅಲ್ಲಿ ತನಕ ರೀಚ್ ಆದ್ವಿ. ಖುಷಿಯಾಯಿತು. ಎಷ್ಟು ಗಂಟೆ? 5:45ಕ್ಕೆ ನಾವು ಹೊರಟವರು. 8:00ವರೆಗೆ 5:45ಕ್ಕೆ ಮನೆಯಿಂದ ಹೊರಟಿದ್ದೇನೆ. 8:00ವರೆಗೆ ಟೆಂಪಲ್ ರೀಚ್ ಆಗಿದ್ದೇವೆ. ಮತ್ತು ಅಲ್ಲಿ ಟೆಂಪಲ್ಗೆ ಹೋಗಿ ದೇವರ ದರ್ಶನ ಮಾಡಿ ಊಟ ಮಾಡಿ ಮತ್ತು ಸುರತ್ಕಲ್ಲಾಗಿ ಅಲ್ಲಿಂದ ಸುರತ್ಕಲ್ಗೆ ಬಸ್ಸಲ್ಲಿ ಬಂದ್ವಿ. ಅಲ್ಲಿ ನಮಗೆ ನಮ್ಮ ಬಸ್ ಇರಲಿಲ್ಲ ನಮ್ಮೂರಿದ್ದು, ಸೊ ಅಲ್ಲಿಂದ ರಿಕ್ಷಾದಿಂದ ಬಂದ್ವಿ. ಇನ್ನು ನಾಳೆ ಕೆಲಸ ಉಂಟಲ್ಲ, ಇವತ್ತು ಸಂಡೇ ಹೋದದ್ದು ನಾವು. ನಾಳೆ ನೋಡಬೇಕು, ಅಂದರೆ 2-3 ದಿವಸ ನೋವಿರ್ತದೆ. ಡೈಲಿ ಇಷ್ಟು ನಡೆಯುವವರಲ್ಲ, ಸೊ ಅಭ್ಯಾಸ ಇರೋದಿಲ್ಲ, ಕಾಲು ತುಂಬ ಪಾದ ನೋವು ಇರ್ತದೆ ಕೆಳಗಡೆ. ಅದು ಸ್ವಲ್ಪ ನೋಡಬೇಕು ಇವತ್ತು. ಮತ್ತು ನಾಳೆ ರಜೆ ಮಾಡುವ ಹಾಗಿಲ್ಲ, ಅದೊಂದೇ ಪ್ರಾಬ್ಲಮ್ ಇರೋದು. ಕೆಲಸಕ್ಕೆ ಅಲ್ಲಿಗೆ ಮ್ಯಾಂಗ್ಳೂರು ಹೋಗಬೇಕಲ್ಲ, ಅದೊಂದು ಹೋಗೋದು ಪ್ರಾಬ್ಲಮ್ ಆಗ್ತಾ, ಗೊತ್ತಿಲ್ಲ, ನೋವು ಕಮ್ಮಿ ಆಗಲಿ ಅಂತ ಅಷ್ಟೇ. ಮತ್ತು ನೋಡು, ಈ ವ್ಲಾಗಲ್ಲಿ ಇಷ್ಟ ಆಯಿತು. ಕಟೀಲಿಗೆ ಹೋಗಿ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಾಯ್, ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ.